ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಸುಮನ್ ರೆಡಿಗೆ ಸುಸ್ವಾಗತ. ನಾನು ಇವತ್ತು ಗಾಡಿ ಟೈರ್ ಚೇಂಜ್ ಮಾಡಕ್ಕೆ ಹೋಗ್ತೀನಿ. ಗಾಡಿ ಟೈರ್ಸ್ ಹೋದೋಗಿದೆ. ನಮ್ಮ ಅಣ್ಣ ಹಳೇದಾಗ ತಂದಿಟ್ಟಿದ್ದ ಹೊಸವು. ಬನ್ನಿ ನೋಡೋಣ. ಇದು ನೋಡಿ ಚಿಕ್ಕದೈತೆ, ಈಗ ಸ್ವಲ್ಪ ದೊಡ್ಡದೈತೆ. ಅದಕ್ಕೆ ಗಾಡಿ ಟೈರ್ಸ್ ನೋಡ್ಕೊಬರಕ್ಕೆ ಹೋಗ್ತಿದ್ದೀನಿ. ಬನ್ನಿ, ಇದಾಗ ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಿ, ಸೇಮ್ ಕಾಣ್ತೈತೆ. ನಮ್ಮ ಅಜ್ಜಿಗೆ ಊಟ ಕೊಟ್ಬಿಡೋಣ ಬನ್ನಿ. ಫಸ್ಟ್ ಊಟ ಕೊಟ್ಟು ಕೆಳಗಡೆ ಟೈರ್ ಚೆಕ್ ಮಾಡೋಣ ಎಷ್ಟು ಪಾರ್ ಇದೆ ಅಂತ. ಅದು ಇನ್ನೊಂದು 100/10 ಇದೆ. ಈ ಕಡೆ ದೊಡ್ಡ ಟೈರು 19/12 ಇದೆ. 100/10 ಭಾಳ ಡೌಟ್ ಐತೆ. ಬರೀ ಚೆಕ್ ಮಾಡೋಣ ಅದೊಂದು. ಈಗ ಹೋಗ್ತಾ ಇದ್ದೀನಿ ಟೈರ್ ಚೆಕ್ ಮಾಡ್ಸೋಕ್ಕೆ. ಅವಾಗ ಹೇಳಿದ ಅವ್ನು ಚೆಕ್ ಮಾಡೋಕ್ಕಾಗಲಿಲ್ಲ, ಮರ್ತುಬಿಟ್ಟೆ. ನಮ್ಮ ಅಜ್ಜಿ ಫುಡ್ ಕೊಟ್ಟೋದೆ. ಸೇಮ್ ಐತೆ ಗೈಸ್, 19/12 ಐತೆ. ಮತ್ತು ಇದು ಕಾಣ್ತೈತಾ? ಇಲ್ಲ, ಈ ಕಡೆ ಐತೆ. ಎಲ್ಲ ಐತೆ, ಕಾಣ್ತೈತಾ ಅವ್ನು ಗೊತ್ತಿಲ್ಲ. ಇಲ್ಲ ಐತೆ ನೋಡಿ, 100/10 ಐತೆ. ಟೈರು ಹೋಗೈತೆ, ಸೋದಾಗೈತೆ, ಲೈಟಾಗೈತೆ ಅಷ್ಟೇ. ಏನು ಹಬ್ಬ ಅಂದ್ರೆ 10 ಕಿಲೋಮೀಟ್ರ್ 10,000 ಕಿಲೋಮೀಟ್ರ್ ಓಡಿಸ್ಬೋದು. ನಾವು ಮುಂದೆ ಶೇ ಮಾಡ್ತೀವಿ. ಮುಂದೆದು ಐತೆ ವಯಸ್ಸು, ಇನ್ನೊಂದು ಭಾಳನೇ ಐತೆ. ಅಂದರೆ ಮಾಡಿಸ್ರೆ ಎರಡು ಒಟ್ಟಿಗೆ ಮಾಡಿಸ್ಬೇಕು ಅಂತ ಇರೋದು. ಈಗ ಚೆಕ್ ಮಾಡೋಣ. ಮೈಲೇ ಇದು ಏನಪ್ಪ, ಟ್ಯೂಬ್ಲೆಸ್ ಟೈರಲ್ಲ, ಚೆಕ್ ಮಾಡ್ಸೋಣ. ಇದು ಬೇರೆ ಕಂಪ್ನಿದು ಗಾಯ್ಸ್. ಇದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗೈತಲ್ಲ ಕಂಪ್ನಿ, ಆ ಟೈರಿನ ಕಂಪ್ನಿ. ಬನ್ನಿ ಡೈರೆಕ್ಟು ಹೋಗೋ ಟೈಮಲ್ಲಿ ಸಿಗ್ತೀನಿ. ಎಲ್ಲಿ ಹೋಗೋಣ ಡಿಸೈಡ್ ಆಗಿಲ್ಲ. ಎಲ್ಲಿ ಹೋಗೋಣ? ಅಲ್ಲೇ ನಮ್ಮ ಕಾಮಲ್ಲಿ ಇಲ್ಲ, ಮಾಮೂಲು ಕಡೆ ಹೋಗೋಣ. ಸುಮ್ಮನೆ ಆ ಕಡೆ ಇದಕ್ಕೆ ಶೋರೂಮ್ ಗಿಡಮ್ಗೆ ಹೋಗೋದು ಬೇಡ ಅಂತೈತೆ. ಬನ್ನಿ ಹೋಗೋಣ. ಫಸ್ಟು ಹೊಸ ಟೈರ್ಗಳು ಚೇಂಜ್ ಮಾಡ್ಸೋಣ. ಹಳೆ ಟೈರ್ಗಳು ಚೇಂಜ್ ಮಾಡ್ಸೋಣ. ಹೊಸ ಟೈರ್ ಅಂದರೆ ನಾನು ಬರೀ ಗೈಸ್ ಹೋಗೋಣ. ಮತ್ತು ಎಲ್ಲಿಲ್ಲ ಕಾಂಟ್ಯಾಕ್ಟ್ಗಳು ಯಾವುವು ಇಲ್ಲ, ಸಿಕ್ಕಿದ ಚಾನ್ಸ್ ಕಾಂಟ್ಯಾಕ್ಟ್ ಹತ್ಕೊಂಡು ಹೋಗ್ತೀವಿ. ಬನ್ನಿ ಗೈಸ್, ಬಂದೆ. ಇಲ್ಲ ಲೋಕಲಾಗೆ ಮಾಡಿಸ್ತಾ ಇದ್ದೀನಿ. ಬರ್ನೌಟ್ ಮಾಡೋಣ ಟೈರ್ನ, ಗೆಸ್ ಮಾಡೋಣ. ಬರ್ನೌಟ್ ಮಾಡೋಣ ಬೇಡ ಬಿಡಿ, ಸುಮ್ಮನೆ ಗಾಡಿ ಪೆಟ್ರೋಲ್ ದಂಡಾಗ ಖರ್ಚು. ಇಲ್ಲ ಚೇಂಜ್ ಮಾಡಿಸ್ತಿದ್ದಾರೆ ಟೈರು ಇವ್ರ ಹತ್ರನೇ. ಮೆದೇಳಿ ಇಲ್ಲ, ಇದು ವಿಜಯನಗರ ರೋಡಾಗಿ. ಬನ್ನಿ, ಟೈರೆಲ್ಲ ಚೇಂಜ್ ಮಾಡೋ ಟೈಮಲ್ಲಿ ತೊಗೊಳೋಣ ವಿಡಿಯೋ. ಚೇಂಜ್ ಮಾಡ್ಕೊಂಡು ಹೆವಿ ಡಿಸ್ಟರ್ಬೆಂಟೇಜ್ ಗಾಡಿ. ಅದು ಜನ್ರೇಟ್ರ್ ಇದು ಮಾಡಿದ್ದಾನೆ ಗ್ಯಾಸಿಂದು. ಇದು ಏನಪ್ಪ ಇದು ಏನಂತಾರಲ್ಲ ಗೊತ್ತಿಲ್ಲ ನನಗೂ. ಅದನ್ನು ಫುಲ್ ಫಿಲ್ ಮಾಡೋಕ್ಕೆ ಆನ್ ಮಾಡಿದ್ದಾರೆ. ಸೌಂಡ್ ಕೇಳಿಸುತ್ತೆ ಗೊತ್ತಿಲ್ಲ. ಮೈಕ್ ಹಾಕೊಂಡಿದ್ದೀನಿ. ಇದು ಹೆಂಗೆ ಕೇಳಿಸುತ್ತೆ ಹೇಳಿ? JBL ಮೈಕ್ ತಗೊಂಡಿದ್ದೀನಿ ಹೊಸದು. ನಮ್ಮ ಅಮ್ಮ ಕೊಡ್ಸಿದೆ ಬರ್ಡೇ ಗಿಫ್ಟ್ ಅಂತ. JBL ಮೈಕ್ ತಗೊಂಡಿರೋದು. ಹೆಂಗಿರುತ್ತೆ ಮೈಕ್ ಸೌಂಡು ಹೇಳಿ, ಕಮೆಂಟ್ ಮಾಡಿ ಹೇಳಿ. ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಬಿಸ್ತಾ ಇದೆ, ಫಸ್ಟ್ ಟೈರೇ ಬಿಸ್ತಾ ಇರೋದು. ಮುಂದೆ ಟೈರು, ಎರಡು ಟೈರ್ ಮನೆ ತಡೋಗ ಅಂತ ಹೇಳ್ರಿ ಅವರು. ಫಸ್ಟ್ ಟೈರ್ ಬಿಸ್ತಾ ಇದ್ದೀವಿ. ಹೆವಿ ಸೌಂಡು ಜನ್ರೇಟ್ರದ್ದು ಕೇಳಿಸಲ್ಲ. ನಾನು ಪ್ರಕಾರ ಅಂದ್ಕೊಂಡಿದ್ದೀನಿ. ಬೇಜಾರ ಹೊಡಿ ಗಾಯ್ಸ್ ಸೌಂಡು. ಅದು ಬೇರೆ ಇವತ್ತು ದುರ್ದಾಗೆ ಬೆಳಗ್ಗೆ ಸಂಜೆ 10 ಗಂಟೆಗೆ ನೈಟ್ 6 ಗಂಟೆವರೆಗೂ, ಸಂಜೆ 6 ಗಂಟೆವರೆಗೂ ಕರೆಂಟು ತೆಗೆಯಲ್ಲ. ಕರೆಂಟ್ ತೆಗೆದುಬಿಟ್ಟವ್ರೆ, ಕರೆಂಟ್ ಇಲ್ಲ ಅಂತೆ. ಅದಕ್ಕೆ ಫೋನ್ಗಳು ಚಾರ್ಜ್ ಇಲ್ಲ ಈ ಕಡೆ. ಇದು ಬರೀ ಎಷ್ಟು ಪರ್ಸೆಂಟ್, 20% ಐತೆ. ಅದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಬರೀ ಇಷ್ಟೇ, ಒಂದೇ ನಿಮಿಷ ಫಿಟ್ಟಿಂಗು ಮುಗ್ದೋಯ್ತು. ಟ್ಯೂಬ್ಲೆಸ್ಸೇ ಬೆಸ್ಟ್ ಗಾಯ್ಸ್. ಟ್ಯೂಬ್ಲೆಸ್ ತಗೊಬಿಡಿ. ಯಾರನ್ನ ತಗೋತಿದ್ದಾರೆ ಗಾಡಿಗಳನ್ನ, ಟ್ಯೂಬ್ಲೆಸ್ ಕೇಳ್ಬಿಟ್ಟು ತಗೊಳ್ಳಿ. ಯಾಕಂದರೆ ಟ್ಯೂಬ್ಲೆಸ್ 1 ನಿಮಿಷಕ್ಕೆ ಕೆಲಸ ನಾವು ಬೇಕಾದ್ರೆ ಮಾಡ್ಕೋಬೋದು ಕೆಲಸನ. ಅದನ್ನು ನಾವು ಬಂದು ನಿಮ್ಮ ಮಾಸೋದೇ ವೇಸ್ಟ್ ಆಗುತ್ತೆ ನೋಡಿರಿ. ಒಂದೇ ನಿಮಿಷ ಬಿಚ್ಚಿದ್ರು ಹಾಕಿದ್ರು ಅಷ್ಟೇ ಕೆಲಸ. ಟ್ಯೂಬ್ ಬಿದ್ದಿದ್ರು ಅದು ಬಿಚ್ಚು, ಇದು ಬಿಚ್ಚು, ಟ್ಯೂಬ್ ಹಾಕು, ಲೋ ಹೊಡಿ, ಹೆವಿ ಕಷ್ಟ ಇದ್ದಾಗ್ಬಿಟ್ಟಿತ್ತು. ಫಿಟ್ ಮಾಡ್ತಿದ್ದಾರೆ. ಈಗ ಫಿಟ್ ಮಾಡೋಕೆ ಕಷ್ಟ ನೋಡ್ರಿ. ಏನೋ ಹೊಡಿತಿರ್ಬೇಕು ಸುಮ್ಮನೆ. ಹೆಂಗೆ ಹೋಗ್ಬೋದು ಬರ್ತಿರ್ಬೇಕು. ಪಂಚರ್ ಆದಾಗ ಕೆಲಸ ನೋಡ್ಬೇಕಿತ್ತು. ಟ್ಯೂಬ್ಲೆಸ್ ನಾವು
ಏನಾಯ್ತು ಟೈರು ಬ್ರೇಕ್ ಇಟ್ಟಿದ್ದೀನಿ. ಓವರ್ ಟ್ರೀಟ್ ನಾನೇ ಹೇಳಿದ್ದೆ ಟ್ರೀಟ್ ಮಾಡಿ ಅಂತ. ಫಿಟ್ ಆಯ್ತು. ಎಷ್ಟಣ್ಣ? 100 ₹100 ಗೈಸ್. ಬರೀ ಚೇಂಜ್ ಮಾಡೋಣ, ಫೋನ್ಪೇ ಮಾಡಿ ಸಿಗ್ತೀನಿ. ಟೈರೆಲ್ಲ ಫಿಟ್ ಮಾಡ್ಸಂಗೆ ಆಗೈತೆ. ಟೈರೆಲ್ಲ ಫಿಟ್ ಮಾಡ್ತಿದ್ದೀನಿ. ಈಗ ಏನಿಲ್ಲ, ಈಗ ಒಂದು ಪೆಟ್ರೋಲ್ ಹಾಕ್ಕೊಂಡು ಮನೆಗೆ. ಆದರೆ ಸರ್ವಿಸು ಮಾಡ್ಸ್ಕೊಂಡು ಬಂದೆ. ಸರ್ವಿಸಿಗೆ ಅಮೌಂಟ್ ಗೊತ್ತಿಲ್ಲ ಎಷ್ಟಾಗುತ್ತಂತ. ಅಮೌಂಟು ಫೋನ್ ಬೇರೆ, ಕರೆಂಟ್ ಬೇರೆ ಇಲ್ಲ ಅಂತ, ಚಾರ್ಜ್ ಬೇರೆ ಇಲ್ಲ. ಫೋನ್ ಮನೆಗೆ ಇಟ್ಟಿದ್ದೀನಿ. ಇದು ಅಮ್ಮ ಫೋನ್ ಎತ್ಕೊಂಡ್ಬಿಟ್ಟಿದ್ದೀನಿ. ಅದು ಅಮ್ಮ ಮೊಬೈಲ್ಗೆ ಬ್ಲಾಕ್ ಮಾಡ್ತಿರೋದು. ನೋಡೋಣ, ಅಕಸ್ಮಾತ್ 100-150 ಆಯ್ತು ಅಂದರೆ ಇದ್ರಾಗೆ ಫೋನ್ ಮಾಡಿ ಆಮೇಲೆ ಅಮ್ಮಗೆ ದುಡ್ಡು ಹಾಕಿದ್ರೆ ಆಗ್ತದೆ. ಟೈರು ಒಂಥರ ಕಂಫರ್ಟಬಲ್, ಹೊಸ ಟೈರ್ ಹಾಕಿರೋಕ್ಕೆ. ಈಗ ಹಳೆ ಟೈರ್ ಓಡಿಸಿ ಅಭ್ಯಾಸ ಆಗಿರುತ್ತೆ. ಈ ಟೈರು ಹೆಂಗೆ ಇರುತ್ತೆ ಯಾರಿಗೂ ಗೊತ್ತಿಲ್ಲ. ಬನ್ನಿ ಹೋಗೋಣ. ಈಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಪೆಟ್ರೋಲ್ ಹಾಕ್ಸ್ಕೊಬರ್ಗೆ ಹೋಗ್ತಿದ್ದೀನಿ. ಅವಾಗ ಹೇಳ್ತಾರೆ ಸರ್, ಈಗ ಪೆಟ್ರೋಲ್ ಹಾಕ್ಸ್ಕೊಬರ್ಗೆ ಹೋಗ್ತಿದ್ದೀನಿ. ಹಾಕ್ಸ್ಕೊಂಡು ಒಂದು ಸ್ವಲ್ಪ ಅಮ್ಮಗೆ ಫೋನ್ ಮಾಡೋಣ, ಗಾಡಿ ಸರ್ವಿಸ್ ಮಾಡಿಸ್ಕೊಬ್ರನ್ನ ಬೇಡ ಅಂತ. ಹ್ಞೂ ಅಂದರೆ ಹೋಗಿ ಮಾಡಿಸ್ಕೊಂಡು ತೊಳ್ಸ್ಕೊಂಡು ಇಸ್ಕೊಂಡು ನಾವು ತೊಳಿಬೋದು. ಹೌದು, ನಮ್ಮ 30 ಗನ್ನೆ ಇದೆ ಗೈಸ್. ನಮ್ಮ ಅಮ್ಮ 30 ಕೇಸ್ ಅಂತ ಗೊತ್ತಲ್ಲ ನಿಮಗೆ, ಯೂಟ್ಯೂಬ್ ಚಾನಲ್ದು ಅವ್ರದ್ದು ಗನ್ ಐತೆ. ಬನ್ನಿ ಗೈಸ್, ಮಾಮ ಹತ್ರ ಕೇಳಿದೆ ಫೋನ್ ಮಾಡಿ. ಈಗ ಅದು ಅಟ್ಟಿದ ಮೇಲೆ ಇಟ್ಟಿದ್ದೀನಿ. ಬಂದು ತಕ್ಕೊಬಂದು ನೀನೇ ಕ್ಲೀನ್ ಮಾಡ್ಕೋಬೇಕು ನೀನು ಗಾಡಿನಂತೂ. ನಾನೀಗ ಅಲ್ಲತ್ತು ಹೋಗಿ ತಗೊಂಡು ಪೇಷನ್ಸ್ ಇಲ್ಲ ಸರ್ವಿಸ್ ಮಾಡ್ಸೋಣ. ಬನ್ನಿ ಈಗ ಫಸ್ಟು ಪೆಟ್ರೋಲ್ ಹಾಕ್ಸೋಣ. ನನ್ನ ಪ್ರಕಾರ ಮೈಕ್ ಯಾಕೋ ಸೌಂಡ್ ಸರಿ ಬರ್ತಿಲ್ಲ ಅನಿಸ್ತೈತೆ. ಯಾಕಂದರೆ ನಾನು ಒಂದು ವೀಡಿಯೋ ನೋಡಿದೆ, ಗಾಳಿ ಸೌಂಡಿಗೆ ಸ್ಟಕ್ ಬರ್ತೈತೆ ವಾಯ್ಸು. ಅಡ್ಜಸ್ಟ್ ಮಾಡ್ಕೊಬಿಡಿ ಗೈಸ್. ನನ್ನ ಫೋನ್ ತಂದಿದ್ರೆ ಏನೋ ಮಾತಾಡ್ಬೋದಿತ್ತು. ನಾವು ಫೋನ್ ತಂದುಬಿಟ್ಟಿದ್ದೀನಿ, ಅದಕ್ಕೆ ಮೈಕ್ ಎತ್ಕೊಂಡ್ಬಂದೆ. ಮೈಕ್ ಇಲ್ಲಂದರೆ ಆಗಲ್ಲ, ಸರಿ ಹೋಗಲ್ಲ ವಾಯ್ಸು ಅಂತ. ಬನ್ನಿ, ಗಾಡಿ ಕೇಳಿಸಲ್ಲ ನನ್ನ ಪ್ರಕಾರ. ಚೆಕ್ ಮಾಡ್ದಂಗಿಂದ ಗಾಳಿಗೆ ಸೌಂಡ್ ಕೇಳಿಸಲ್ಲ. ಬನ್ನಿ ಅಲ್ಲಿ ಹೋಗಿ ಬ್ರೈಟಾಗಿ ಸಿಗ್ತೀನಿ ಬಾ. ಪೆಟ್ರೋಲ್ ಬಂಕ್ವರೆಗೆ ಬಂದೆ. ನಾನು ಸ್ವಲ್ಪ ಮಲ್ಸಕ್ಕೆ ಹೋದ್ರೆ ತಡೀತತ್ತೆ ಗಾಡಿ. ಇದೇ ಒಂದು ದಿವಸ ಮಲ್ಸೋಕ್ಕೆ ಹೋಗ್ಬಿಡುತ್ತೆ. ಆ ಥರ ಇನ್ನೊಂದು ಸ್ವಲ್ಪ ದಿವಸ ಓಡಲಿ ಅಂತ ಸುಮ್ಮನಿದ್ದೀನಿ ನಾನು. ಉಲ್ಟಾ ಹಾಕಿದ್ರ ಅಂತ ಒಂದು ಗೊತ್ತಿಲ್ಲ, ಕರೆಕ್ಟೇ ಅಂತ ಹೇಳಿದ್ದಾರೆ. ಬರೀ ನೀನು ಸ್ವಲ್ಪ ರನ್ ಆಗಲಿ ಗಾಡಿ, ಆವಾಗ ನೋಡೋಣ. ಮನೆಗೆ ಬಂದೆ ಗೈಸ್. ಹಿಂಗೆ ನಿಲ್ಸಿದ್ದೀನಿ ಗಾಡಿ. ಅಂಗಡಿ ಹತ್ರ ಇದ್ದೀನಿ. ಇಷ್ಟೇ ನನ್ನ ವೀಡಿಯೋಸ್. ಮುಂದಿನ ವೀಡಿಯೋ ಸಿಗ್ತೀನಿ. ಇನ್ನು ಮುಂದಿನ ವೀಡಿಯೋ ಬೊಂಬಾಟ್ ವೀಡಿಯೋ ಅನ್ಕೋಬೇಡಿ. ಆಗಲೇ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮಾಡಿದ್ದಾರೆ ಬೈಕಿನ ರಿವ್ಯೂ. ಬೈಕಿಂದ ರೇಟ್ ಆಗೈತಿ, ಬೈಕಿನ ರಿವ್ಯೂನೇ ಮಾಡೋದು ಈಗ ನೆಕ್ಸ್ಟ್ ವೀಡಿಯೋಲಿ. ಆ ಬೈಕಿನ ರಿವ್ಯೂ ದೊಡ್ಡ ವೀಡಿಯೋಸ್ ಎಲ್ಲ ಮಾಡಿದ್ದಾರೆ. ನಾನು ದುರ್ಗದಲ್ಲಿ ನನ್ನ ಪ್ರಕಾರ ಮಾಡಿಲ್ಲ. ದುರ್ಗದಾಗ ಯಾರು ಯೂಟ್ಯೂಬರ್ಸ್ ಇದ್ದಾರೋ ಅವ್ರು ಮಾಡಿಲ್ಲ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನನ್ನ ಇನ್ನೊಂದು ವಿಷಯ, ಇದನ್ನು 200 ಸಬ್ಸ್ಕ್ರೈಬರ್ಸ್ ಆಗಿತ್ತು. ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಇನ್ಸ್ಟಾಗ್ರಾಮ ಸ್ಟೇಟಸ್ಗೆ ಹಾಕಿದ್ದೆ. ಪ್ಲಸ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿದ್ದೆ. ಹುಡ್ಕೊಂಡು ಅನ್ಫಾಲೋ ಮಾಡಿರೋಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ. ಮತ್ತು ಇನ್ನೊಂದು ನನ್ನ ನೋಡಿ ಹುಡ್ಕೊಳ್ಳೋ ಜನ ಮಸ್ತ್ ಜನ ಇದ್ದಾರೆ. ಇಲ್ಲ ಅವರನ್ನು ಬೆಳಿಬೇಕು, ಇಲ್ಲ ನಮಗನ್ನ ಬೆಳೆಯೋಕ್ಕೆ ಬಿಡಬೇಕು, ಹಂಗೆ ಮಾಡ್ತಾರೆ. ಮತ್ತು ನೀವು ಸಪೋರ್ಟ್ ಮಾಡಬೇಕು ಗೈಸ್. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗ 197% ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬೇಗ ಮಾಡಿ, ಓಕೆನಾ? ಬಾಯ್.